ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಶ್ರೀನಿಧಿ, ಊರು ಬೆಂಗಳೂರು, ವಯಸ್ಸು 30 ವರ್ಷ ತುಂಬಿದೆ, ಶಿಕ್ಷಣ BSc ಆಗಿದೆ, ರೂಪ ಸುಂದರವಾಗಿದ್ದೇನೆ, ಎತ್ತರ ಬಂದು 5.1 ಅಡಿ ಎತ್ತರ, ಸಮಸ್ಯೆ ಎರಡನೇ ಮದುವೆ ಆಗಬೇಕು, ಆಸಕ್ತಿ ಹೊಸ ಸುಖ ಕಾಣಬೇಕು, ಅನುಭವ ಇಬ್ಬರಿಂದ ಆಗಿದೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಕಿಯಾ ಸೊನೆಟಾ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಡೆದು ಬಂದ ದಾರಿ, ಬಡತನದಲ್ಲಿ ಹುಟ್ಟಿದರು, ಸ್ವಂತ ಉದ್ಯೋಗ ಮಾಡುತ್ತಿದ್ದೇನೆ, ಹಂಗಿನ ಅರಮನೆಗಿಂತಲೂ ಸ್ವಂತ ಗುಡಿಸಲು ಲೇಸು ಎಂದು ದುಡಿದ ಹಣದಲ್ಲಿ 30/40 ಸೈಟ್ನಲ್ಲಿ ಮನೆ ಕಟ್ಟಿಸಿದೆ. ಗಂಡ ಅನುಮಾನ ಪಿಶಾಚಿ, ದುಡಿಯುವುದನ್ನ ನೋಡಿ ಡೈವರ್ಸ್ ಕೊಟ್ಟಿದ್ದಾನೆ. ಮದುವೆಯಾಗಿ 6 ವರ್ಷಗಳೇ ಕಳೆದವು, ಆದರೆ ಮಕ್ಕಳು ಆಗಲಿಲ್ಲ. ಸಂಬಂಧಿಕರು ಕೂಡ ದೂರವಾಗಿ ಬಿಟ್ಟಿದ್ದಾರೆ. ನನ್ನ ಸುಖಕ್ಕಾಗಿ ಎರಡನೇ ಮದುವೆ ಆಗಬೇಕು. ಬಯಸುವ ಹುಡುಗ ಹೀಗಿರಲಿ, ವ್ಯಾಪಾರದಲ್ಲಿ ತುಂಬನೇ ಚಾತುರತೆ ಹೊಂದಿರಬೇಕು, ಹೆಣ್ಣು ಗಂಡು ಎಂಬ ಭೇದ ಭಾವದಿಂದ ಕೂಡಿರಬಾರದು, ದೈಹಿಕ ಸುಖಕ್ಕಾಗಿ ಯಾವಾಗಲೂ ಹಾತೊರೆಯಬೇಕು. ಓಕೆನಾ? ಕೇಳಿದ ಹಾಗೆ ಸುಖ ಕೊಟ್ಟು ಮನಸ್ಸಿಗೆ ನೆಮ್ಮದಿ ನೀಡಬೇಕು. 30ರಿಂದ 32 ವರ್ಷದ ಒಳಗಿನವರು ಮಾತ್ರ ಆಗಿರಲಿ. ಹಾಗೆ ನೋಡಲು ಸುಂದರವಾಗಿ ಇರಬೇಕು, ಆರೋಗ್ಯವಂತರಾಗಿರಬೇಕು. ನನ್ನ ಸ್ವಭಾವ ನಿಮಗೆ ಇಷ್ಟ ಆದಲ್ಲಿ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2021ನ ಕಿಯಾ ಸೊನೆಟ್ GTX 1.5 ಕಾರಿನ ರಿವ್ಯೂ ನೋಡೋದಾದ್ರೆ, ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 12,45,000 ಆಗಿರುತ್ತೆ. 2021ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 39,643 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2021 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 1493 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 1.5 CRDI ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 99 bhp ಮತ್ತೆ RPM ಬಂದು 4000 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 240 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS6 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.